ಕಮಲ್ ವರ್ಸಸ್ ಕನ್ನಡಿಗರ ನಡುವೆ ಒಂದಿಷ್ಟು ವಾದಗಳು ನಡೀತಾ ಇದ್ದಾವೆ. ಕಾರಣ, ಬಹುಭಾಷಾ ನಟ ಕಮಲ್ ಹಾಸನ್ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಅಂತ ಹೇಳುವ ಮುಖೇನವಾಗಿ ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ದಾರೆ. ಈ ವಿವಾದ ಈಗ ಕನ್ನಡಿಗರ ಕೆಂಗಣ್ಣಿಗೆ ಕಮಲ್ ಹಾಸನ್ ಈಗ ಗುರಿಯಾಗಿದ್ದಾರೆ. ಕನ್ನಡಿಗರನ್ನ ಕೆಣಕಿದ ಕಮಲ್ ಹಾಸನ್ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗ್ತಾರ? ಹಾಗಾದ್ರೆ ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಸಿನಿಮಾ ಬ್ಯಾನ್ ಬಗ್ಗೆ ಇವತ್ತು ನಿರ್ಧಾರ ಆಗುತ್ತೆ. ಬೆಳಿಗ್ಗೆ 11:30 ಫಿಲ್ಮ್ ಚೇಂಬರ್ನಲ್ಲಿ ಮಹತ್ವದ ಮೀಟಿಂಗ್ ಇದೆ. ಸಿನಿಮಾ ಬ್ಯಾನ್ ಮಾಡಬೇಕಾ ಬೇಡವಾ ಕರ್ನಾಟಕದಲ್ಲಿ ಅನ್ನುವ ವಿಚಾರಕ್ಕೆ ತುರ್ತು ಕಾರ್ಯಕಾರಿಣಿ ಸಭೆಯನ್ನ ಇವತ್ತು ಫಿಲ್ಮ್ ಚೇಂಬರ್ ಕರೆದಿದೆ. ನಟ ಕಮಲ್ ಕ್ಷಮೆ ಕೇಳದೇ ಇದ್ರೆ ಸಿನಿಮಾ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರದರ್ಶನ ಆಗ್ಲಿಕ್ಕೆ ಬಿಡಲ್ಲ ಅಂತ ಕನ್ನಡ ಪರ ಹೋರಾಟಗಾರರು ಒಂದು ಕಡೆ ಹೇಳ್ತಾ ಇದ್ದಾರೆ. ಇದೇ ಸಂಬಂಧಪಟ್ಟ ಹಾಗೆ ಫಿಲ್ಮ್ ಚೇಂಬರ್ನಲ್ಲಿ ಮೊನ್ನೆ ಒಂದು ಮಹತ್ವದ ಮೀಟಿಂಗ್ ಆಯಿತು. ಕನ್ನಡ ಪರ ಹೋರಾಟಗಾರರು ಕೂಡ ಒಂದಿಷ್ಟು ಆಗ್ರಹಿಸ್ತಾ ಇದ್ದಾರೆ. ಕಮಲ್ ಹಾಸನ್ ವಿರುದ್ಧ ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇದೆ. ನಿನ್ನೆ ಸಿಎಂ ಭೇಟಿಯಾಗಿ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡಬಾರ್ದು ಅಂತ, ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ ಇವತ್ತು ಸರ್ಕಾರಕ್ಕೂ ಮನವಿ ಮಾಡಿಕೊಂಡಿದ್ದಾರೆ ಕನ್ನಡ ಪರ ಹೋರಾಟಗಾರರು. ನಿನ್ನೆ ಸಿಎಂಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಮನವಿ ಮಾಡಿಕೊಂಡಿದ್ದಾರೆ. ಕಾನೂನಿನ ಪ್ರಕಾರ ಸಿನಿಮಾ ನಿಷೇಧ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ ಫಿಲ್ಮ್ ಚೇಂಬರ್ನ ಪದಾಧಿಕಾರಿಗಳು. ಸರ್ಕಾರದ ಮೊರೆ ಹೋಗಿ ಒಂದಿಷ್ಟು ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಮುಂದೆ ಏನು ನಿರ್ಧಾರಕ್ಕೆ ಬರ್ತಾರೆ, ಸರ್ಕಾರ ಯಾವ ನಿರ್ಧಾರಕ್ಕೆ ಬರ್ತದೆ? ಯಾಕಂದರೆ ಆಗಿರುವಂಥದ್ದು ಕನ್ನಡಕ್ಕೆ ಅಪಮಾನ, ಆಗಿರುವಂಥದ್ದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ. ಹಾಗಾಗಿ ಕನ್ನಡ ನಾಡಲ್ಲಿ ಇವತ್ತು ಕಮಲ್ ಹಾಸನ್ ಸಿನಿಮಾ ತಗ್ ಲೈಫ್ ರಿಲೀಸ್ ಆಗುತ್ತೋ ಇಲ್ವಾ ಅನ್ನೋದೇ ದೊಡ್ಡ ಚರ್ಚೆ ಆಗ್ತಾ ಇದೆ.